ವಿಶ್ವಗುರು ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಗುರುಗಳಿಗೂ ಹಾಗೂ ಗುರುಮಾತೆ ಸ್ವರ್ಣಮಾಲಾ ಪತ್ರಿ ಅಮ್ಮನವರಿಗೂ ನನ್ನ ಅನಂತ ಕೋಟಿ ವಂದನೆಗಳನ್ನು ಸಲ್ಲಿಸುತ್ತಾ, ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಆತ್ಮ ದೇವರುಗಳಿಗೂ ಮತ್ತು ನನ್ನ ಮುಂದೆ ಆಸೀನರಾಗಿರುವಂಥ ಎಲ್ಲ ನನ್ನ ಆತ್ಮ ದೇವರುಗಳಿಗೆ ಶಿರಸಾ ವಂದನೆಗಳನ್ನು ಸಲ್ಲಿಸುತ್ತಾ, ಅಬ್ದುಲ್ ಕಲಾಂರವರು ಹೇಳ್ತಿದ್ರು, ಪ್ರತಿಯೊಬ್ಬ ವ್ಯಕ್ತಿ ಕನಸನ್ನು ಕಾಣಬೇಕು. ಯಾವ ವ್ಯಕ್ತಿ ಕನಸನ್ನು ಕಾಣ್ತಾನೋ ಅವನ ಜೀವನದಲ್ಲಿ ಏನಾದರೂ ಸಾಧನೆ ಮಾಡ್ತಾನೆ ಅಂತ. ಅದನ್ನು ನಮ್ಮೆಲ್ಲರ ಗುರುಗಳಾದ ಪತ್ರಿಜಿಯವರು ಹೇಳ್ತಾ ಇದ್ರು, ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ ನಾವು ಯಾವಾಗಲೂ ಕನಸು ಕಾಣ್ತಾನೇ ಇರಬೇಕು, ಯಾವಾಗಲೂ ಕನಸು ಕಾಣ್ತಾನೆ ಇರಬೇಕು. ಎಂಥ ಕನಸು ಕಾಣಬೇಕು ಹೇಳ್ತಾರೆ ಪತ್ರಿಜಿಯವರು ಹೇಳದ್ದು, ಪಾಪದ ಕೊಡ ತುಂಬಿದಾಗ ರೋಗಗಳು ಉಲ್ಬಣ ಆಗ್ತಾವಂತೆ, ಪುಣ್ಯದ ಕೊಡ ತುಂಬಿದಾಗ ಭೋಗಗಳು ಸಿಗುತ್ತಂತೆ. ಅದೇ ನಮ್ಮ ಕನಸುಗಳ ಕೊಡ ತುಂಬಿದಾಗ ಇಂತಹ ಭವ್ಯವಾದ ಪಿರಮಿಡ್ಗಳು ನಿರ್ಮಾಣ ಆಗ್ತವೆ ಅಂತ ಪತ್ರಿಜಿಯವರು ಹೇಳ್ತಾರೆ. ಅಂದರೆ ಇವಾಗೆ ಪಿರಮಿಡ್ ಮಾಸ್ಟರ್ಗಳ ಕನಸುಗಳು ತುಂಬಿಬಿಟ್ಟಿದ್ದಾವೆ. ಅದಕ್ಕೆ ಇವತ್ತು ಎಲ್ಲಿ ಜಗತ್ತಾದ್ಯಂತ ಪಿರಮಿಡ್ ಧ್ಯಾನ ಕೇಂದ್ರ ನಿರ್ಮಾಣ ಆಗ್ತವೆ, ಆಗಲೇಬೇಕು. ಯುಗಕ್ಕೊಂದು ಸಾರಿ ಯಾವಾಗ ಅಧರ್ಮ ಹೆಚ್ಚಾಗುತ್ತೋ ಅವಾಗೆ ಧರ್ಮ ಮತ್ತೆ ಉದ್ಭವ ಆಗುತ್ತೆ. ಈ ಯುಗದಲ್ಲಿ ಪತ್ರಿಜಿಯವರು ಬಂದಿದ್ದಾರೆ ಈ ಭೂಮಿ ಮೇಲಿರೋ ಎಲ್ಲ ಒಂದು ಅಧರ್ಮವನ್ನು, ಆ ಹಿಂಸೆಯನ್ನು ತೆಗೆದು ಹಾಕಲಿಕ್ಕೆ, ಮಟ್ಟ ಹಾಕಲಿಕ್ಕೆ. ಸೊ ಅಂತಹ ಗುರುಗಳನ್ನು ನಾವು ಪಡೆದಿದ್ದೀವಿ. ಅಂತಹ ಒಂದು ಸ್ವತಂತ್ರವಾದ ಜ್ಞಾನ. ಯಾಕೆ ಸ್ವತಂತ್ರವಾದ ಜ್ಞಾನ ಅಂದರೆ ಎಲ್ಲ ಒಂದು ಸಂಸ್ಥೆಗಳಲ್ಲಿ ನಾವು ನೋಡ್ತಾ ಬಂದಿದ್ದೀವಿ, ಎಲ್ಲರೂ ನೋಡಿದ್ದೀವಿ ಯಾವ ಥರ ನಾವು ಜ್ಞಾನ ತೆಗೆದುಕೊಳ್ತೀವಿ ಅಂತ. ಆದರೆ ಇಲ್ಲಿ ಮುಕ್ತವಾದ ಸ್ವತಂತ್ರವಾಗಿ ನಾವು ಆತ್ಮಜ್ಞಾನ ಕೊಟ್ಟಿರ್ತಂಥ ಈ ಭೂಮಿ ಮೇಲಿರೋ ಯಾರಾದರೂ ಗುರುಗಳಿದ್ದಾರೆ ಅಂದರೆ ಏಕೈಕ ಗುರು ಬ್ರಹ್ಮರ್ಷಿ ಪತ್ರಿಜಿ ಒಬ್ಬರೇ ಮುಕ್ತವಾಗಿ ಕೊಟ್ಟಿದ್ದಾರೆ. ಅಂತಹ ಜ್ಞಾನ ನಮಗೆ ಸಿಕ್ಕಿದೆ. ಮತ್ತು ಅಂಥ ಸ್ವತಂತ್ರವಾದ ಜ್ಞಾನ ನಮಗೆ ಸಿಕ್ಕಾಗೆ ನಾವೇನು ಮಾಡಬೇಕು, ಇಡೀ ಭೂಮಿ ಮೇಲಿರುವ ಪ್ರತಿಯೊಬ್ಬರು ಧ್ಯಾನಿಗಳಾಗಬೇಕು, ಸಸ್ಯಾಹಾರಿಗಳಾಗಬೇಕು. ಮತ್ತು ಪ್ರತಿ ಮನೆ ಮೇಲೆ ಇಂಥ ಪಿರಮಿಡ್ ಧ್ಯಾನ ಕೇಂದ್ರಗಳ ನಿರ್ಮಾಣ ಆಗಲೇಬೇಕು ಮಾಸ್ಟರ್ಸ್. ಅದಕ್ಕಾಗಿ ಇವತ್ತು ಪಿರಮಿಡ್ ಮಾಸ್ಟರ್ಸ್ ಕಂಕಣ ಕಟ್ಟಿ ತೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ಯಾಕಂದರೆ ಇಲ್ಲಿ ಯಾರು ಎಷ್ಟು ಮಾಡಿರಿ ಅಂತ ಕೇಳೋರಿಲ್ಲ, ಯಾಕೆ ಮಾಡಲಿಲ್ಲ ಅಂತ ಕೇಳೋರಿಲ್ಲ, ಏನೂ ಕೇಳೋದಿಲ್ಲ. ಆದರೆ ಹುಚ್ಚ ಅಂತ ಹೇಳ್ತಾರೆ ನೋಡ್ರಿ, ಆ ಥರ ನಮ್ಮ ಪಿರಮಿಡ್ ಮಾಸ್ಟರ್ಸ್ಗೆ ಎಲ್ಲರೂ ಧ್ಯಾನಿಗಳಾಗಲೇಬೇಕು, ಸಸ್ಯಾಹಾರಿಗಳಾಗಲೇಬೇಕು, ಪಿರಮಿಡ್ಗಳು ನಿರ್ಮಾಣ ಆಗಲೇಬೇಕು. ಹಗಲು ರಾತ್ರಿ ಅನ್ನಲಾರ್ದೆ ಇಂಥ ಒಂದು ಭವ್ಯ ನೋಡ್ರಿ, ಇಲ್ಲಿ ಏನು ಒಂದು 7-8 ಜನ ಇರ್ಬೋದು ಮೇಡಮ್ ಅಂತ ಹೇಳಿದರು. ಆದ್ರೂ ಪಿರಮಿಡ್ ಬರಬೇಕು ಅನ್ನೋ ಒಂದು ಕನಸೇನಿದೆ ಅದಕ್ಕೆ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ನಾವಷ್ಟೇ ಅಲ್ಲ, ನಮ್ಮದು ನಾವು ಹೇಳ್ಕೊಳ್ಳೋದಲ್ಲ. ನಾವು ಮೊನ್ನೆ ನೆಕ್ಸ್ಟ್ ನಮ್ಮ ಪಿರಮಿಡ್ ವ್ಯಾಲಿಯಲ್ಲಿ ನಡೆಯೋ ಬುದ್ಧ ಪೂರ್ಣಿಮಾ ಸಂಭ್ರಮಾಚರಣೆಗೆ ನಾವು ಒಬ್ಬ ಸಂಸ್ಥೆಯ ಗುರೂಜಿನ ಇನ್ವೈಟ್ ಮಾಡ್ಲಿಕ್ಕೆ ಹೋಗಿದ್ವಿ. ನಾವು ಕೃಷ್ಣಪ್ಪ ಸರು, ವಿನಯ್ ಗುರೂಜಿ ಅಂತ ಬರ್ತಾ ಇದ್ದಾರೆ ಅವರು. ನಮ್ಮದು ನಾವು ಹೇಳ್ಕೊಳ್ಳೋದಲ್ಲ. ವಿನಯ್ ಗುರೂಜಿ ಅವರು ಹೇಳಿದರು, ನಿಜವಾಗಲೂ ನೀವು ಪುಣ್ಯ ಮಾಡಿದ್ದೀರಾ, ನೀವು ಧನ್ಯವಂತರು, ಪತ್ರಿಜಿಯವರಂಥ ಗುರುಗಳು ನಿಮಗೆ ಸಿಕ್ಕಿದ್ದಾರೆ ಅಂತ ಹೇಳಿದರು. ಅವಾಗೆ ನನ್ನ ಕಣ್ಣಲ್ಲಿ ಅಂದರೆ ನಮ್ಮ ಗುರುಜಿ ನಮ್ಮನ್ನು ಹೇಗೆ ಬೆಳೆಸಿದ್ದಾರೆ. ಯಾವ ವರ್ಕ್ಶಾಪ್ ಇಲ್ಲ, ಟ್ರೈನಿಂಗ್ ಇಲ್ಲ, ಕೋಚಿಂಗ್ ಇಲ್ಲ, ಏನೂ ಇಲ್ಲ ಮಾಸ್ಟರ್ಸ್. ಸುಮ್ಮನೆ ನಿಮಗೆ ನೀವು ಶರಣಾಗಿ ನಿಮ್ಮೊಳಗೆ ನೀವು ಪ್ರಯಾಣ ಮಾಡಿ ಅಂತ ಆನಾಪಾನಸತಿ ಧ್ಯಾನ ಅಂತ ಒಂದು 2 ಅಕ್ಷರ ತಿಳಿಸ್ಕೊಟ್ರು ಅಷ್ಟೇ. ಬಟ್ ಮತ್ತೊಬ್ಬ ಸಂಸ್ಥೆಯ ಗುರುಗಳು ಇನ್ನೂ 10 ವರ್ಷ ಆದಮೇಲೆ ನಿಮ್ಮ ಪಿರಮಿಡ್ನ ಇಡೀ ಪ್ರಪಂಚ ಗುರುತಿಸ್ತೈತೆ ಅಂತ ಹೇಳಿದರು. ಅದು ನಮ್ಮ ಗುರೂಜಿ ಯಾವಾಗಲೂ ಹೇಳ್ತಾ ಇದ್ದರು. ಅದಕ್ಕಾಗಿ ನಾವು ಹೆಮ್ಮೆ ಪಡೋಣ. ಅದರ ಜೊತೆಗೆ ನಮ್ಮ ಸಹಜೀವಿಗಳು ಸಹಿತ ಆನಂದವಾಗಿರಲಿಕ್ಕೆ ನಾವು ಸಾಕಷ್ಟು ಪ್ರಯತ್ನ ಪಡಲೇಬೇಕು. ಮೇಡಮ್ ಅವ್ರು ಹೇಳ್ದಂಗೆ ಇವತ್ತು ನಾವು ಏನೂ ಮಾಡಿಲ್ಲ, ಇನ್ನೂ ಏನೂ ಮಾಡಿಲ್ಲ, ಸಾಕಷ್ಟು ಮಾಡೋದಿದೆ. ಪ್ರತಿಯೊಬ್ಬರು ಇವತ್ತು ಸಂಕಲ್ಪ ತೆಗೆದುಕೊಳ್ಳೋಣ, ವಿಶ್ವ ಸಂಕಲ್ಪ ತೆಗೆದುಕೊಳ್ಳೋಣ. ಎಲ್ಲರೂ ಧ್ಯಾನಿಗಳಾಗಬೇಕು. ಮಾಡಿದರೆ ಯಾವ ಧ್ಯಾನ ಮಾಡಬೇಕು? ಕಟ್ಟಿದರೆ ಏನು ಕಟ್ಟಬೇಕು? ನಾವು ಭುಜಿಸಿದರೆ ಸಾತ್ವಿಕ ಆಹಾರನೇ ತಗೋಬೇಕು, ಸಸ್ಯಾಹಾರಿಗಳಾಗೇ ಜೀವಿಸಬೇಕು. ಇದೇ ನಮ್ಮ ಪಿರಮಿಡ್ ಮಾಸ್ಟರ್ ಸಂಕಲ್ಪ. ಸೊ ಈ ಒಂದು ವಿಶ್ವ ಸಂಕಲ್ಪ ನೆರವೇರೋ ತನ ನಾವೆಲ್ಲ ಪಿರಮಿಡ್ ಮಾಸ್ಟರ್ಗಳು ಪ್ರತಿ ಕ್ಷಣವೂ ನಾವು ದುಡಿಯೋಣ ಅಂತ ಹೇಳ್ತಾ, ಇಲ್ಲಿ ಒಂದು ಅದ್ಭುತವಾದ ಧ್ಯಾನ ಮಂದಿರ ನಿರ್ಮಾಣ ಆಗಿದೆ. ಇಂತಹ ಧ್ಯಾನ ಮಂದಿರಕ್ಕೆ ನೀವೆಲ್ಲರೂ ಒಬ್ಬೊಬ್ಬರು ಒಂದು 100 ಜನ ನಾನು ಕರೆದುಕೊಂಡು ಬರ್ತೀನಿ ಅಂತ ಸಂಕಲ್ಪ ತಗೊಂಡಾಗೆ ಇಂತಹ 100 ಪಿರಮಿಡ್ಗಳು ಮತ್ತೆ ಉದ್ಭವ ಆಗ್ತವೆ. ಥ್ಯಾಂಕ್ ಯು. ಹಾಯ್ ಮಾಸ್ಟರ್ಸ್, ಪತ್ರಿಜಿ ವೆಜಿಟೇರಿಯನ್ ಚಾನಲ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮಾಡಿಸಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.